ನಮಸ್ಕಾರ ಸ್ನೇಹಿತರೆ. ಯಾರಾದರೂ ನಮಗೆ ದ್ರೋಹ ಮಾಡಿದಾಗ ಅಥವಾ ಅನ್ಯಾಯ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಆಲೋಚನೆ ಸೇಡು. ಅವರಿಗೂ ಅಷ್ಟೇ ನೋವಾಗಬೇಕು, ಅವರು ಅನುಭವಿಸಬೇಕು ಎಂದು ನಾವು ಹಪಹಪಿಸುತ್ತೇವೆ. ಆದರೆ ಗೆಳೆಯರೆ, ಸೇಡು ತೀರಿಸಿಕೊಳ್ಳುವುದು ನಿಜವಾಗಿಯೂ ನಮಗೆ ನ್ಯಾಯ ನೀಡುತ್ತದೆ ಅಥವಾ ಅದು ನಮ್ಮನ್ನೇ ಜೀವಂತವಾಗಿ ಸುಡುತ್ತಿದೆಯೇ? ಸೇಡಿನ ಬೆಂಕಿಯಿಂದ ಹೊರಬಂದು ಮನಸ್ಸಿನ ಶಾಂತಿ ಪಡೆಯುವುದು ಹೇಗೆ ಎಂದು ಬುದ್ಧನ ಈ ಕ್ರಾಂತಿಕಾರಿ ಕಥೆಯ ಮೂಲಕ ತಿಳಿಯೋಣ. ಒಮ್ಮೆ ಬುದ್ಧನ ಜೀವನದ ಮೇಲೆ ಹಗೆತನ ಸಾಧಿಸಿದ್ದ ದೇವದತ್ತನು ಬುದ್ಧನನ್ನು ಕೊಲ್ಲಲು ಬೆಟ್ಟದ ಮೇಲಿಂದ ದೊಡ್ಡ ಬಂಡೆಯನ್ನುರುಳಿಸಿದನು. ಬುದ್ಧ ಪ್ರಾಣಾಪಾಯದಿಂದ ಪಾರಾದರು, ಆದರೆ ಅವರ ಕಾಲಿಗೆ ಸಣ್ಣ ಗಾಯವಾಯಿತು. ಇದನ್ನು ಕಂಡ ಶಿಷ್ಯರು ಕೆರಳಿದರು. ಗುರುಗಳೇ, ಅವನು ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ, ಅವನಿಗೆ ತಕ್ಕ ಶಿಕ್ಷೆಯಾಡಬೇಕು, ನಾವು ಸೇಡು ತೀರಿಸಿಕೊಳ್ಳೋಣ ಎಂದರು. ಬುದ್ಧ ಶಾಂತವಾಗಿ ಹೇಳಿದರು, ಸೇಡು ತೀರಿಸಿಕೊಳ್ಳುವುದು ಎಂದರೆ ವಿಷವನ್ನು ನೀನು ಕುಡಿದು ನಿನ್ನ ಶತ್ರು ಸಾಯಲಿ ಎಂದು ಕಾಯುವಂತೆ. ದೇವದತ್ತನು ತನ್ನ ಅಜ್ಞಾನ ಮತ್ತು ದ್ವೇಷದ ಭಾರವನ್ನು ಹೊತ್ತು ತಿರುಗುತ್ತಿದ್ದಾನೆ. ಅವನಿಗೆ ದ್ವೇಷವೇ ದೊಡ್ಡ ಶಿಕ್ಷೆ. ನಾನು ಅವನನ್ನು ಕ್ಷಮಿಸಿದ್ದೇನೆ. ಶಿಷ್ಯರು ಕೇಳಿದರು, ಅಪರಾಧಿಯನ್ನು ಕ್ಷಮಿಸುವುದು ದೌರ್ಬಲ್ಯವಲ್ಲವೇ? ಆಗ ಬುದ್ಧ ಉತ್ತರಿಸಿದರು, ದುರ್ಬಲರು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಕ್ಷಮಿಸುವುದು ಬಲಿಷ್ಠರ ಗುಣ. ಸೇಡು ತೀರಿಸಿಕೊಳ್ಳುವವನು ತನ್ನ ಶತ್ರುವಿನ ಮಟ್ಟಕ್ಕೆ ಇಳಿಯುತ್ತಾನೆ, ಆದರೆ ಕ್ಷಮಿಸುವವನು ತನ್ನ ಶತ್ರುವಿಗಿಂತ ಎತ್ತರಕ್ಕೆ ಬೆಳೆಯುತ್ತಾನೆ. ಸ್ನೇಹಿತರೆ, ಈ ಮಾತು ಇಂದಿನ ಕಾಲಕ್ಕೆ ಎಷ್ಟು ಪ್ರಸುಕ್ತ ನೋಡಿ. ನಾವು ಹಳೆಯ ನೋವುಗಳನ್ನು, ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಗಲಿರುಳು ಕೊರಗುತ್ತೇವೆ. ನಾವು ಯಾರನ್ನು ದ್ವೇಷಿಸುತ್ತೇವೋ ಅವರೇ ನಮ್ಮ ಮೆದುಳಿನ ಒಳಗೆ ಬಾಡಿಗೆ ಕೊಡದೆ ವಾಸಿಸುತ್ತಿದ್ದಾರೆ ಎಂದರ್ಥ. ಕ್ಷಮೆ ಎಂದರೆ ಅವರು ಮಾಡಿದ್ದು ಸರಿ ಎಂದು ಒಪ್ಪಿಕೊಳ್ಳುವುದಲ್ಲ. ಕ್ಷಮೆ ಎಂದರೆ ಆ ಘಟನೆಯಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳುವುದು. ಸೇಡಿನ ಬೆಂಕಿ ಎಂಬುದು ಒಂದು ಕೆಸರಿನ ಆಟ. ಅಲ್ಲಿ ಇಬ್ಬರೂ ಕೊಳಕಾಗುವುದು ಖಚಿತ. ನೀವು ಯಾರನ್ನಾದರೂ ಕ್ಷಮಿಸಿದಾಗ ನೀವು ಅವರಿಗೆ ಉಪಕಾರ ಮಾಡುತ್ತಿಲ್ಲ, ಬದಲಿಗೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನೀವು ಕಾಪಾಡಿಕೊಳ್ಳುತ್ತಿದ್ದೀರಿ. ಶತ್ರುವನ್ನು ಸೋಲಿಸಲು ಅತಿ ದೊಡ್ಡ ಮಾರ್ಗವೆಂದರೆ ನೀವು ಅವನಂತೆಯಾಗದಿರುವುದು. ಇಂದೇ ಆ ನಿರ್ಧಾರ ಮಾಡಿ. ನಿಮ್ಮನ್ನು ನೋಯಿಸಿದವರ ಭಾರವನ್ನು ಬೆನ್ನ ಮೇಲೆ ಹೊತ್ತು ನಡೆಯುವುದನ್ನು ನಿಲ್ಲಿಸಿ ಅವರನ್ನು ಕ್ಷಮಿಸಿಬಿಡಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗಲು ಸಾಧ್ಯ. ಕ್ಷಮೆ ಎಂಬುದು ನಿಮ್ಮ ಆತ್ಮಕ್ಕೆ ನೀಡುವ ಅತಿ ದೊಡ್ಡ ಉಡುಗೊರೆ. ಬುದ್ಧನ ಈ ಮಾತು ನಿಮ್ಮ ಮನಸ್ಸನ್ನು ಹಗುರಗೊಳಿಸಿದೆಯೇ? ನೀವು ಯಾರ ಮೇಲಾದರೂ ಇಂದಿಗೂ ಸೇಡಿನ ಭಾವನೆ ಹೊಂದಿದ್ದೀರಾ? ಕಮೆಂಟ್ ಮಾಡಿ.